ಶಾಲೆಯಲ್ಲಿ ಅದ್ದೂರಿ ಶ್ರೀ ಕೃಷ್ಣ ಜಯಂತಿ ಆಚರಣೆಯ ಸಂಭ್ರಮಾಚರಣೆ. ಬಳ್ಳಾರಿ ನಗರದ ರೂಪನಗುಡಿ ರಸ್ತೆಯಲ್ಲಿರುವ ರಾಯನ್ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀಕೃಷ್ಣ ಜಯಂತಿಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೋಷಕರು ತಮ್ಮ ಮಕ್ಕಳಿಗೆ ಶ್ರೀಕೃಷ್ಣ ರಾಧೆ ಗೋಪಿಕೆಯರ ವೇಷದಲ್ಲಿ ಶೃಂಗರಿಸಿ ದ್ವಾಪರ ಯುಗದ ಶ್ರೀ ನಂದ ಗೋಕುಲವನ್ನು ನೆನಪಿಸುವಂತೆ ಸಾಂಸ್ಕೃತಿಕವಾದ ಸುಂದರ ಅನುಭೂತಿ ಸ್ಮರಿಸುವಂತಹ ಮೆರುಗು ನೀಡಿದರು. ಈ ವೇಳೆ ಶಾಲೆಯ ವ್ಯವಸ್ಥಾಪಕರಾದ ಕೆಎಂ ಅಜೀಜ್ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಜಾತಿ ಭೇದ ಭಾವ ಮರೆತು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಚರಿಸುತ್ತಿರುವುದಕ್ಕೆ ನಿಜಕ್ಕೂ ನನಗೆ ಸಂತೋಷವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಕ್ಕಳಿಂದ ಶ್ರೀಕೃಷ್ಣ ಮತ್ತು ರಾಧೆಯ ವಿವಿಧ ವೇಷಭೂಷಣಗಳ ಪ್ರದರ್ಶನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬ್ರೂಸ್ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಸಿಂಧೂರ ಕಣೀಕಲ್, ಅಬ್ದುಲ್ ಕಣೀಕಲ್ ಜಿಲನ್ ಸೇರಿದಂತೆ ರಾಯನ್ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು, ಮಕ್ಕಳು, ಪೋಷಕರು ಮತ್ತು ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಬೂಕರ್ ಸಿದ್ದಿಕ್, ನ್ಯೂಸ್ 24 ಕನ್ನಡ, ಬಳ್ಳಾರಿ. आसमान में बिजली कड़क रही थी, बारिश चल रही थी, मथुरा नगरी की कालक उठड़ी थी, माँ देवकी को प्रसव की पीड़ा उठी थी, स्वर्ग में देवों की उत्कंठा बढ़ी थी, ये कृष्ण जन्म की घड़ी थी। एक तेज पुंज दिखाई दिया, माँ देवकी ने एक ओजस्वी बालक को जन्म दिया। माता ने बालक को छाती से लगाया, भगवान ने पहली बार ममता का अमीरस पान किया। अपनी खुशी से देवकी ने वासुदेव को बालक सौंप दिया, टोकरी में बालक रख वासुदेव ने प्रथम प्रयाण किया। चल पड़े मथुरा से गोकुल की ओर अपने मित्र नंद के घर। बारिश की आधी रात थी, यमुना नदी पार करनी थी, पानी सर तक आने को था, वासुदेव ने इष्ट को याद किया। तभी कृष्ण ने अपने अंगूठे से यमुना स्पर्श किया, उफान में उछलती यमुना ने तुरंत रास्ता दिया। ये बड़ी अनोखी बात थी, पर ये तो कृष्ण लीला की शुरुआत थी। आया नंद लाल कन्हैया, आया गोपाल कन्हैया, ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಒಂದು ಸ್ಪರ್ಧೆಯನ್ನು ಮಕ್ಕಳ ಕಾಸ್ಟ್ಯೂಮ್ಸ್ ಆಗಿ ಮಕ್ಕಳು ರಾಧಾ ಹಾಗೂ ಕೃಷ್ಣ ಆ ಥರ ಬಟ್ಟೆ ಹಾಕ್ಕೊಂಡು ಅವ್ರ ವೇಷದ ಒಂದು ಸ್ಪರ್ಧೆಯನ್ನು ಏರ್ಪಾಟಿಸಿ ಮಾಡಿಸಿದ್ದೇವೆ ನಮ್ಮ ಶಾಲೆಯಲ್ಲಿ. ಇದಕ್ಕಾಗಿ ಪೋಷಕರು ಭಾಳ ಜನ ಹಿಂದೂ ಮುಸ್ಲಿಂ ಅಂತ ಭೇದ ಭಾವನೆ ಇಲ್ಲದೆ ಎಲ್ಲರೂ ಈ ಸ್ಪರ್ಧೆಯನ್ನು ಭಾಗವಹಿಸಿ ಅದನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಯಶಸ್ವಿಯಾಗಲು ನಾನು ತುಂಬ ಹೃದಯದಿಂದ ನಮ್ಮ MN ಸಿಂಧೂರ ಸರ್, ಸಬ್ ಇನ್ಸ್ಪೆಕ್ಟರ್ ಅವರು ಹಾಜರಾಗಿದ್ದರು, ಹಾಗೂ ಕಣೇಕಲ್ ಜಿಲನ್ ಸಾಬ್ ಅವರು, ಕಣೇಕಲ್ ಅಬ್ದುಲ್ ನಬಿ ಸಾಬ್ ಅವರು ಬಂದು ನಮ್ಮ ಸ್ಪರ್ಧೆಯನ್ನು ಅವರು ಒಂದು ಸಮಯವನ್ನು ಕೊಟ್ಟು ನಮ್ಮ ಈ ವಿಶೇಷತೆಯನ್ನು ತೋರಿಸುತ್ತಾ ಈ ನಮ್ಮ ಸ್ಪರ್ಧೆಯನ್ನು ಯಶಸ್ವಿ ಮಾಡಿದ್ದಾರೆ. ಇದಕ್ಕಾಗಿ ನಮ್ಮ ಶಿಕ್ಷಕಿಯರು ಎಲ್ಲರೂ ಶ್ರಮಿಸಿ ಈ ಒಂದು ನಮ್ಮ ಸ್ಪರ್ಧೆಯನ್ನು ಬಹಳ ಚೆನ್ನಾಗಿ ಆಯೋಜಿಸಿ ಇದು ನಮ್ಮ ರ್ಯಾನ್ ಸ್ಕೂಲ್ ಒಂದು ಹೆಮ್ಮೆಯ ವಿಷಯ ಎಂದು ನಾನು ಇಲ್ಲಿ ಹೇಳಿಕೊಂಡು ಬಹಳ ಇಚ್ಛೆ ಆಗುತ್ತದೆ. ಇದೇ ಥರ ನಮ್ಮ ಶಾಲೆಯಲ್ಲಿ ಬಹಳಷ್ಟು ಚಟುವಟಿಕೆಗಳನ್ನು ಮಾಡ್ತಾನೆ ಇರ್ತೇವೆ. ಕಲರ್ ಡೇ ಆಗಲಿ, ಮೊನ್ನೆ ಆಯೋಜಿಸಿದ್ದ ಸ್ವತಂತ್ರ ದಿನೋತ್ಸವ ಆಗಲಿ, ಬಹಳ ಚಟುವಟಿಕೆಗಳನ್ನು ನಾವು ನಮ್ಮ ಶಾಲೆಯಲ್ಲಿ ಮಾಡ್ತಾ ಇರ್ತೇವೆ. ಪ್ರತಿ ತಿಂಗಳು ಕ್ವಿಜ್, ಸ್ಪೆಲ್ ಬಿ, ಎಸ್ಸೆ, ಹ್ಯಾಂಡ್ ರೈಟಿಂಗ್ ಹಾಗೂ ಡ್ರಾಯಿಂಗ್ ಕಾಂಪಿಟೇಷನ್ ಅಂತ ಪ್ರತಿ ತಿಂಗಳು ಒಂದು 5 ಕಾಂಪಿಟೇಷನನ್ನು ನಾವು ಮಾಡ್ತಾನೆ ಇರ್ತೀವಿ. ಮಕ್ಕಳ ಇದರಿಂದಾಗಿ ಓದುವುದಲ್ಲದೆ ಇದರ ಚಟುವಟಿಕೆಯಿಂದ ಒಂದು ಫಿಸಿಕಲಿ ಅವರು ಅದನ್ನು ಇನ್ವಾಲ್ವ್ ಆಗಿ ಅವರ ಮೈಂಡ್ ಹಾಗೂ ಫಿಸಿಕಲ್ ಆಗಿ ಅವರ ಇನ್ವಾಲ್ವ್ಮೆಂಟಿಂದ ಅವ್ರಿಗೆ ಒಂದು ಒಳ್ಳೆ ನಾಲೆಜ್ ಬರುತ್ತೆ ಅಂತ ನಮ್ಮ ಕಡೆಯಿಂದ ಒಂದು ಇಂಥವೆಲ್ಲ ಚಟುವಟಿಕೆ ಆಯೋಜನೆ ಮಾಡ್ತಾ ಇರ್ತೀವಿ.